ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನೋಡಿ ನನ್ನ ಮಲ್ಲಿಗೆ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಯಾವುದೇ ಗಿಡದಲ್ಲಿಯೂ ಕೂಡ ಗೆಲ್ಲು ಸಾಯುವಂಥ ಸಮಸ್ಯೆ ಇಷ್ಟ ತನಕ ನನ್ನ ಗಿಡದಲ್ಲಿ ಬರಲಿಲ್ಲ. ನಾನು ಮೊದಲೇ ತಿಳಿಸಿದ್ದೇನೆ ಅಲ್ವಾ ನಿಮಗೆ, ಬ್ಲೂ ಕಾಫ್ ಫಂಗಿಸೈಡನ್ನು ಹಾಕಬೇಕು ಅಂತೇಳಿ. ಅದನ್ನೇ ಹಾಕಿರುವಂಥದ್ದು ನಾನು. ಇವಾಗ ಗಿಡದಲ್ಲಿ ಎಲೆ ಉದುರೋದು ಕೂಡ ಕಡಿಮೆ ಆಗಿದೆ ಮತ್ತು ಯಾವುದೇ ರೀತಿಯಾಗಿ ಗೆಲ್ಲುಗಳು ಸಾಯಲಿಲ್ಲ. ತುಂಬ ಗಿಡ ಚಿಗುರೆಲ್ಲ ಇಟ್ಟಿದೆ, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಹೂ ಕೂಡ ಹಾಕ್ತಾ ಉಂಟು. ನಾನು ಮಾರುಕಟ್ಟೆಗೆ ಕೂಡ ಕೊಡ್ತಾ ಇದ್ದೇನೆ. ನಾನು ಮಳೆಯೆಲ್ಲ ಕಮ್ಮಿ ಆದ ನಂತರ ಗೊಬ್ಬರ ಹಾಕಿದಂದರೆ ಮೊದಲಿಗೆ ಸುಣ್ಣ ಹಾಕಿದ್ದೇನೆ, ನಂತರ ಸುಡುಮಣ್ಣು, ಆ ನಂತರ ಎರೆಜಲ ಗೊಬ್ಬರವನ್ನು ಹಾಕಿದ್ದೇನೆ. ಇಷ್ಟು ಬಿಟ್ಟು ಬೇರೆ ಯಾವುದೇ ರೀತಿಯಾಗಿ ಕೆಮಿಕಲ್ ಗೊಬ್ಬರವನ್ನು ನಾನು ಯೂಸ್ ಮಾಡಲಿಲ್ಲ. ಹಾಕಿದ್ದು ಅಂದರೆ ಕೆಮಿಕಲ್ ಸ್ಪ್ರೇ ಹಾಕಿದ್ದು ಅಂದರೆ ವೈಟ್ ಫ್ಲೈಸ್ಗೆ ಮಾತ್ರ. ಅದು ಬಿಟ್ಟು ನಾನು ಯಾವುದೇ ರೀತಿಯಾಗಿ ಗಿಡಗಳಿಗೆ ಇದು ಗೊಬ್ಬರ ಅಂತ ಹೇಳಿ ಆರ್ಗ್ಯಾನಿಕ್ ಆಗಿ ಹಾಕಿರುವಂಥದ್ದು, ಮತ್ತು ಬೇರೆ ಯಾವ ಕೆಮಿಕಲ್ ಗೊಬ್ಬರವನ್ನು ಕೂಡ ನಾನು ಯೂಸ್ ಮಾಡಲಿಲ್ಲ. ಮಳೆಗಾಲದಲ್ಲಿ ಮೊಗ್ಗುಗಳು ತುಂಬ ಸಣ್ಣದಾಗಿ ಬರ್ತಿತ್ತು, ಆದರೆ ಇವಾಗ ಬೆಳಗ್ಗೆ ಹೂ ಕೊಯ್ಯುವಾಗಲೇ ಮೊಗ್ಗುಗಳು ತುಂಬ ದೊಡ್ಡ ದೊಡ್ಡದಾಗಿದೆ. ಯಾಕೆಂದರೆ ನಾನು ಹಾಕಿರುವಂಥದ್ದು ಬರೀ ಆರ್ಗ್ಯಾನಿಕ್ ಗೊಬ್ಬರ, ಹಾಗಾಗಿ ಮೊಗ್ಗುಗಳು ಕೂಡ ತುಂಬ ಚೆನ್ನಾಗಿದೆ. ಇವಾಗ ಯಾವ ಮೊಗ್ಗು ಕೂಡ ಹುಳ ಹಿಡ್ದಂಥ ಸಮಸ್ಯೆ ಇಲ್ಲ, ತುಂಬ ಚೆನ್ನಾಗಿ ಬರ್ತಾ ಉಂಟು. ಇಳುವರಿ ಕೂಡ ತುಂಬಾ ಸಿಗ್ತಾ ಉಂಟು. ಇವಾಗ ಇನ್ನು ಈ ಥರನೇ ಬಿಸಿಲು ಬಂದರೆ ತುಂಬಾ ಇಳುವರಿ ಸಿಗ್ಬೋದು. ಇವಾಗ ನಾನು ವಿಡಿಯೋ ಮಾಡೋ ಉದ್ದೇಶ ಏನೆಂದರೆ, ನನ್ನ ಮಲ್ಲಿಗೆ ಗಿಡದಲ್ಲಿ ಒಂದು ಕಾಯಿ ಆಗಿದೆ, ಅದನ್ನು ನಿಮಗೆ ತೋರಿಸ್ತೇನೆ. ನಿಮ್ಮ ಮಲ್ಲಿಗೆ ಗಿಡದಲ್ಲಿಯೂ ಕೂಡ ಇದೇ ರೀತಿಯಾಗಿ ಕಾಯಿ ಆಗಿದೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಆಯಿತಾ. ನೋಡಿ, ಇದುವೇ ಮಲ್ಲಿಗೆ ಗಿಡದಲ್ಲಿ ಆಗಿರುವಂಥ ಕಾಯಿ. ಇದನ್ನು ನಾವು ಬಸಳೆ ಗಿಡದಲ್ಲೆಲ್ಲ ನೋಡ್ತೇವೆ. ನಾನು ಬಸಳೆ ಗಿಡದಲ್ಲಿ ಆಗಿದ್ದನ್ನು ನೋಡಿದ್ದೇನೆ, ಅದನ್ನು ನಾನು ತೆಗೆದುಂಟಲ್ವಾ ಗಿಡ ಮಾಡಿದ್ದೇನೆ ಬಸಳೆ ಗಿಡದಲ್ಲಿ. ಬಸಳೆ ಗಿಡದಲ್ಲಿ ಆದರೆ ನಾನು ಮಾಡಿದ್ದೇನೆ, ಆದ ಕಾರಣ ನನಗೆ ಅದು ಗೊತ್ತುಂಟು. ಹಾಗಾಗಿ ಮಲ್ಲಿಗೆ ಗಿಡದ್ದು ನನಗೆ ಅಷ್ಟು ಐಡಿಯಾ ಇಲ್ಲ. ಆದರೂ ಕೂಡ ಇವತ್ತೊಂದು ಪಾಟಲ್ಲಿ ಹಾಕಿಟ್ಟಿದ್ದೇನೆ. ನೋಡುವ, ಗಿಡ ಎಲ್ಲ ಬಂದರೆ ನಿಮಗೆ ಆ ವಿಡಿಯೋ ಅಪ್ಲೋಡ್ ಮಾಡಿ ತೋರಿಸ್ತೇನೆ, ಗಿಡ ಬಂದಿದಾ ಇಲ್ವಾ ಅಂತ ಹೇಳಿ, ಏನಾಗಿದೆ ಅಂತ ಹೇಳಿ. ಖಂಡಿತವಾಗಿ ಅದರ ವಿಡಿಯೋವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ. ಇದು ಎಲ್ಲರ ಗಿಡದಲ್ಲಿ ಸಾಮಾನ್ಯವಾಗಿ ಕಾಯಿ ಆಗ್ತದೆ. ಫಸ್ಟ್ ಹಸಿರು ಕಲರಲ್ಲಿ ಇರ್ತದೆ. ಇದನ್ನು ನಾವು ಗಿಡದಲ್ಲಿ ಒಣಗಲಿಕ್ಕೆ ಬಿಡಬೇಕು ತುಂಬ ದಿವಸಗಳ ಕಾಲ. ಗಿಡದಲ್ಲಿ ಒಣಗಿ ಅದು ತುಂಬ ಕಪ್ಪಾಗಬೇಕು. ಕಪ್ಪಾದ ನಂತರ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಬೇಕು. ಈ ಥರ ಒಣಗಿಸಿ ಆದ ನಂತರ ಅದು ಸರಿಯಾಗಿ ಒಣಗ್ತದೆ. ಇಲ್ಲದ್ರೆ ನಾವು ಕೈಯಲ್ಲಿ ಹಿಡಿಯುವಾಗ ಉಂಟಲ್ಲ, ಅದು ಹೀಗೆ ಕೈಯಲ್ಲಿ ಪ್ರೆಸ್ ಮಾಡುವಾಗ ಅದೆಲ್ಲ ಕೆಂಪು ಕೆಂಪಾಗ್ತದೆ ಆ ಕಾಯಿ. ಹಾಗೆ ಆಗಬಾರ್ದು, ಸರಿಯಾಗಿ ಒಣಗಲಿಕ್ಕೆ ಎಲ್ಲ ಬಿಡಬೇಕು. ಕೈಯಲ್ಲಿ ಮುಟ್ಟುವಾಗ ಪಚಕ್ಕಂತ ಆಗಬಾರ್ದು. ನಾನೆಲ್ಲ ಒಣಗಿಸೆಲ್ಲ ಇಟ್ಟು ಒಂದು ಪಾಟಲ್ಲಿ ಹಾಕಿಟ್ಟಿದ್ದೇನೆ. ಇವಾಗ ನೋಡುವ ಗಿಡ ಬರ್ತದಾ ಅಂತ ಹೇಳಿ. ನೋಡಿ, ಇಲ್ಲಿ ಒಂದು ನಾನು ಮಲ್ಲಿಗೆದೇ ಪಾಟ್, ಅದು ನಾನು ಮೊನ್ನೆ ನಿಮಗೆ ತೋರಿಸಿದೆ ಅಲ್ವಾ, ಟ್ರೈನಿಂಗಲ್ಲಿ ಸಿಕ್ಕಿರುವಂಥ ಮಲ್ಲಿಗೆ ಅಂತೇಳಿ. ಅದನ್ನು ನಾನು ಇಲ್ಲಿ ಪಾಟಲ್ಲಿ ಹಾಕಿಟ್ಟಿದ್ದೇನೆ. ಅದರ ಸೈಡಲ್ಲಿ ಒಂದು ಹೊಂಡ ತೆಗೆದು, ಸಣ್ಣ ಹೊಂಡ ತೆಗೆದು ಅದರಲ್ಲಿ ಹಾಕಿದ್ದೇನೆ. ಯಾರೆಲ್ಲ ಮಲ್ಲಿಗೆ ಗಿಡದಲ್ಲಿ ಈ ಥರ ಕಾಯಿ ಆಗಿದೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ. ಆಗ ನಮಗೆ ಕೂಡ ಅದರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಗೊತ್ತಾಗ್ತದೆ, ಎಲ್ಲರ ಗಿಡದಲ್ಲಿಯೂ ಆಗ್ತದಾ ಇಲ್ವಾ ಅಂತ ಹೇಳಿ. ಒಂದು ಕ್ಯೂರಿಯಾಸಿಟಿ ಅಂತ ಇದ್ದೇ ಇರುತ್ತೆ ಅಲ್ವಾ, ಹಾಗಾಗಿ ಹೇಳ್ತಾ ಇದ್ದೇನೆ. ಮತ್ತು ನಿಮ್ಗೆ ಏನಾದರೂ ಮಲ್ಲಿಗೆ ಗಿಡದ್ದು ಏನಾದರೂ ಕ್ವಶನ್ಸ್ಗಳಿದ್ದರೆ ನನ್ನ ಹತ್ರ ಕೇಳ್ಬೋದು. ನಾನು ಕಮೆಂಟ್ನಲ್ಲಿ ಎಲ್ಲರ ಕಮೆಂಟಿಗೂ ಕೂಡ ಉತ್ತರ ಕೊಡ್ತೇನೆ. ಯಾರ ಕಮೆಂಟನ್ನು ಕೂಡ ನಾನು ಮಿಸ್ ಮಾಡೋದಿಲ್ಲ, ಓದಿ ತಕ್ಷಣ ಅದಕ್ಕೆ ರಿಪ್ಲೈಯನ್ನು ಕೊಡ್ತಾ ಇದ್ದೇನೆ. ಯಾರಿಗೆಲ್ಲ ನಾನು ಹಾಕೋ ಮಲ್ಲಿಗೆ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ, ದಯವಿಟ್ಟು ಅವರು ಕೂಡ ನನಗೆ ಕಮೆಂಟನ್ನು ಹಾಕಿ. ಅದರಿಂದ ನನಗೆ ಕೂಡ ವಿಡಿಯೋ ಮಾಡಲಿಕ್ಕೆ ಒಂದು ಇನ್ಸ್ಪಿರೇಷನ್ ಸಿಕ್ಕಿದಂತಾಗ್ತದೆ. ನನ್ನ ಚಾನಲ್ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕೇ ಬೇಕು. ಹಾಗಾಗಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತು ಈ ವಿಡಿಯೋವನ್ನು ಹೆಚ್ಚು ಜನರಿಗೆ, ಯಾರಿಗೆಲ್ಲ ಮಲ್ಲಿಗೆ ಗಿಡದ ಇಂಟ್ರೆಸ್ಟ್ ಇದೆ ನೋಡಿ ಅಂಥವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಭೇಟಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.